ಹಾಯ್, ಗುಡ್ ಮಾರ್ನಿಂಗ್. ಇವತ್ತು ಅಂದರೆ ಆಫ್ಟರ್ ವೆರಿ ಲಾಂಗ್ ಟೈಮ್ ಐ ಆಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ವ್ಲಾಗ್ಸ್. ದಿಸ್ ಇಸ್ ಇನ್ಮೇಲೆ ಕಂಪ್ಲೀಟಾಗಿ ಕಂಟಿನ್ಯೂ ಆಗಿ ವ್ಲಾಗ್ಸ್ ಬರ್ತಾ ಹೋಗುತ್ತೆ. ಇವತ್ತು ಸಂಡೇ, ಸೊ ನವರಾತ್ರಿ ಕೂಡ. ಇವತ್ತು ನಾನು ನನ್ನ ಬ್ರೈಡಲ್ ವರ್ಕಿಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ 6:45. ಬನ್ನಿ ಹೋಗೋಣ. ಏಕೆ ಸೊ ಲೇಟ್ ಆಯಿತು. ಆಲ್ಮೋಸ್ಟ್ 7 ಗಂಟೆಗೆ ಹೋಗಬೇಕಿತ್ತು. 6:50. ಇಲ್ಲಿಂದ ಒಂದು 2 ಕಿಲೋಮೀಟರ್ಸ್ ಇರ್ಬೋದು. ಹಾರ್ಡ್ಲಿ 6 ಮಿನಿಟ್ಸ್. ಸೊ ಬನ್ನಿ. ಲೈಫಲ್ಲಿ ಟೀ ಕುಡಿಯೋದು ಸ್ಯಾಕ್ರಿಫೈಸ್ ಮಾಡಿದ್ರೆ ಆರ್ಡ್ರಿಗೆ ಹೋಗೋಕ್ಕಾಗಲ್ಲ. ಬಾ ನಾನೇ ಇರಿಟೇಷನ್ ಅಂದರೆ ನನಗಿಂತ ಇರಿಟೇಷನ್. ಆಲ್ಮೋಸ್ಟ್ 7 ಗಂಟೆಗೆ ಕರೆಕ್ಟಾಗಿ ಬಂದಿದ್ದೀವಿ. ಲೊಕೇಶನ್ ರೀಚ್ ಆಗಿದ್ದೀವಿ. ಬಟ್ ದ ಥಿಂಗ್ ಈಸ್ ಕ್ಲೈಂಟ್ ಫೋನ್ ಎತ್ತದಿಲ್ಲ. ಇಟ್ ಈಸ್ ಅ ಹಾರ್ಡೆಸ್ಟ್ ಪಾರ್ಟ್ ಟು ಆಲ್ ದ ಮೇಕಪ್ ಆರ್ಟಿಸ್ಟ್. ಲೊಕೇಶನ್ ಗೊತ್ತಿರಲ್ಲ. ಕ್ಲೈಂಟ್ ನೋಡಿ ತೋರಿಸ್ತೀನಿ ನಮ್ಮ ಸ್ಟ್ರೀಟ್ನ. ಅವ್ರು ಹೇಳಿದ್ರು ಕಾಫಿ ಡೇ ಹತ್ರ ಬನ್ನಿ. ಕಾಫಿ ಡೇ ಹತ್ರ ಬಂದು ಕಾಲ್ ಮಾಡ್ತಾಯಿದ್ದೀನಿ. ಪಾಪ ಅವರು ಪಿಕ್ ಮಾಡ್ತಿಲ್ಲ. ಸೊ ದಿಸ್ ಇಸ್ ಅ ಲೊಕೇಶನ್. ಸಿ ನೋಡಿ, ಐ ಆಮ್ ಜಸ್ಟ್ ಮ್ಯಾನಿಫೆಸ್ಟಿಂಗ್ ದಿಸ್ ಕಾರ್ BMW. ಡೆಫಿನೆಟ್ಲಿ ಬೈ ನೆಕ್ಸ್ಟ್ ಇಯರ್ ನಾನು ಇದನ್ನ ತೊಗೊತೀನಿ. 7 ಗಂಟೆಗೆ ಬಂದಿದ್ದು. ಇವಾಗ ಟೈಮ್ ಬಂದು 9:30. ಆ್ಯಕ್ಚುಲಿ ಚೆನ್ನಾಗಾಯಿತು. ಅವ್ರ ಪರ್ಸ್ನಲ್ ಕನ್ಸರ್ನ್ಸಿಂದ ನಾನು ಫೋಟೋ ತೊಗೊಳ್ಳಿಲ್ಲ. ಹಶ್ವಾಗ್ತಿದೆ. ಫಸ್ಟು ಇವಾಗ ಹೋಗ್ಬಿಟ್ಟು ಬ್ರೇಕ್ಫಾಸ್ಟ್ ಮಾಡೋಣ. ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ದೇವನಗಿರಿ ಫುಡ್ ಸ್ಟ್ರೀಟ್, ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಬಿಕಾಸ್ ನಮ್ಮ ಕ್ಲೈಂಟ್ ಲೊಕೇಶನ್ ಇಲ್ಲೇ ನಿಯರ್ ಬೈ ಇತ್ತು. ಆ್ಯಂಡ್ ದಿಸ್ ಇಸ್ ಕಿಚನ್ 17. ಇಲ್ಲಿ ಇವತ್ತು ನಾನು ಬ್ರೇಕ್ಫಾಸ್ಟ್ ಟ್ರೈ ಮಾಡ್ತೀನಿ. ನನ್ನ ತಂಗಿ ನೋಡಿ ಮುಂದೆ ಹೋಗ್ತಾ ಇದ್ದಾಳೆ. ಆ್ಯಂಡ್ ಬನ್ನಿ. ಅಂಕಲ್ ಏನಿದೆ ತಿಂಡಿ? ಎಲ್ಲ ಅಂದ್ರೆ ನಿಮ್ಮ ಹೋಟ್ಲಲ್ಲಿ ಅಲ್ಲ, ನಿಮ್ಮ ಹೋಟ್ಲಲ್ಲಿ ಏನು ಸ್ಪೆಷಲ್ಲು? ನೀವು ವೆಜ್ ಹೋಟೆಲಲ್ಲಿ ಚಿಕನ್ ಬಿರಿಯಾನಿ ಅಂದರೆ ಜನ ಯಾರೂ ಬರೋದೇ ಇಲ್ಲ. ಹಾಂ, ಯಾಕೆ ಆನ್ ಪೀಪಲ್ ಡಿಮಾಂಡ್ ನೀವು ನಾನ್ ವೆಜ್ಜಾ? ಓಕೆ. ಹಾಂ, ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಿಲ್ಲ. ಇಲ್ಲ. ಹಾಂ ಹಾಂ, ಬನ್ನಿ. ಈ ಕಡೆ ನೀವು ಯವ್ವನ ಮುಗಿದೋಗಿದೆ ಅಂದ್ರಲ್ಲ, ಅದಕ್ಕೆ ನಗು ಬಂತು. ಅಲ್ಲ, ಎಲ್ಲಿ ನಿಮ್ದು ಯೂನಿಫಾರ್ಮ್? ಹಾಂ, ಒಂದಿನ ಅಷ್ಟೇ ನಿಮ್ದು ಯೂನಿಫಾರ್ಮ್. ಹಾಂ, ಇವರಿಗೆ ಬ್ಲಾಗಲ್ಲಿ ಬರೋಕ್ಕೆ ನಾಚಿಕೆ ನೋಡಿ. KY ಎಲ್ಲಿ ನೋಡಿದ್ರು KY, ಯಾವ ರೋಡಲ್ಲಿ ನೋಡಿದ್ರು KY. ಸೊ ಇವಾಗ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಯಾಕೆ ಸಂಡೇ ಬೇಜಾರಾಗಿದೆಯಾ? ವ್ಲಾಗ್ ಅಲ್ಲ, ನಾನು ಏನೋ ಒಂದು ಕಾಂಟೆಂಟ್ ಮಾಡ್ತಾ ಇದ್ದೀನಿ. ನಿನ್ನ ಗರ್ಲ್ ಫ್ರೆಂಡ್ ನೋಡಿಲ್ಲ ಅಂತನಾ? ನಾನು ಹಾಕ್ತೀನಿ. ಯಾಕೆ ಮದುವೆ ಇರೋದಿನ 6 ತಿಂಗಳು ಇವಾಗಲೇ. ಸೊ ನಮ್ಮ ಸ್ಟುಡಿಯೋ ಫುಲ್ ರೆಡಿ ಆಗ್ತಿದೆ ಹಬ್ಬಕ್ಕೆ, ದಸರಾ ಹಬ್ಬಕ್ಕೆ. ಫುಲ್ ಕ್ಲೀನಿಂಗು. ಇದು ನೋಡಿ, ಬಾಮ ಹೋಗೋಣ ಬನ್ನಿರಿ. ಪವಿತ್ರ ಯಾದವ್. ಆ್ಯಕ್ಚುಲಿ ನೆನ್ನೆ ನಾವು ಒಂದು ನಮ್ಮ ದೇವ್ರನ್ನೆಲ್ಲ ಇಡೋಕ್ಕೆ ಒಂದು ಚಿಕ್ಕ ದೇವ್ರ ಮನೆ ನೋಡಿದ್ವಿ. ಸೊ ಕನ್ಫ್ಯೂಷನಲ್ಲಿ ಬಿಟ್ಟು ಬಂದಿದ್ದೆ. ಫೈನಲಿ ಇವಾಗ ಅದನ್ನೇ ತರಬೇಕಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಒಂದು ಸೋಫಾ ನೋಡಿದೆ, ಹೊಸ ಸೋಫಾ.
ಅದನ್ನು ಬಿಲ್ ಮಾಡಿಸಿದ್ದೆ, ಇವತ್ತೇ ಡೆಲಿವರಿ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಂಟೀರಿಯರ್ ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಾನು ಅಂದ್ಕೊಂಡಂಗೆ ಸ್ವಲ್ಪ ಬ್ಯೂಟಿಫುಲ್ ಆಗಿಕೊಡೋಣ ಅಂತ. ಸಂಡೇ ನೋಡಿ ಹಿಂಗೆ ಹೋಗ್ತಾ ಇದೆ. ಆ್ಯಕ್ಚುಲಿ ನಿನ್ನೆ ನಾವು ಒಂದು ನಮ್ಮ ದೇವ್ರನ್ನೆಲ್ಲ ಇಡೋಕ್ಕೆ ಒಂದು ಚಿಕ್ಕ ದೇವ್ರ ಮನೆ ನೋಡಿದ್ವಿ. ಸೊ ಕನ್ಫ್ಯೂಷನಲ್ಲಿ ಬಿಟ್ಟು ಬಂದಿದ್ದೆ. ಫೈನಲಿ ಇವಾಗ ಅದನ್ನೇ ತರಬೇಕಂತ ಡಿಸೈಡ್ ಮಾಡಿ ಹೋಗ್ತಾ ಇದ್ದೀನಿ. ಆ್ಯಂಡ್ ಒಂದು ಸೋಫಾ ನೋಡಿದ್ದೆ, ಹೊಸ ಸೋಫಾ. ಅದನ್ನು ಬಿಲ್ ಮಾಡಿಸಿದ್ದೆ, ಇವತ್ತೇ ಡೆಲಿವರಿ ಇಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಂಟೀರಿಯರ್ ಚೇಂಜ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ನಾನು ಅಂದ್ಕೊಂಡಂಗೆ ಸ್ವಲ್ಪ ಬ್ಯೂಟಿಫುಲ್ ಆಗಿಕೊಡೋಣ ಅಂತ. ಸಂಡೇ ನೋಡಿ ಹಿಂಗೆ ಹೋಗ್ತಾ ಇದೆ. ಯಾವುದು ಫ್ರಮ್ ಮಾರ್ನಿಂಗಿಂದ ವಿ ಆರ್ ಡೂಯಿಂಗ್ ಶಾಪಿಂಗ್, ಸ್ಟಿಲ್ ಇನ್ನೂ ಮುಗ್ದಿಲ್ಲ. ಸ್ಟಾಫ್ ಡಿಸ್ಕೌಂಟ್ ಸ್ಟಾಫ್ ಡಿಸ್ಕೌಂಟ್ ನಮಗೆ ಅದಕ್ಕೆ ನಿಮ್ಮ ಹತ್ರ ಮಾಡ್ತೀವಿ. ಏನೇನಂದ್ರೆ ಹೇಳಿ. ಡೈಲಿ ನೋಡಿ ಏನು ಅನಿಸ್ತು, ಇಷ್ಟ ಆಯ್ತಾ? ನಾನು ನಿಮ್ಮನ್ನೇ ಉಳ್ಕೊಂಡು ಮತ್ತೆ ಸ್ವಪ್ನ ಬುಕ್ ಹಾಕ್ಸಿದ್ದೀನಿ. ಒಳ್ಳೆ ಡಿಸ್ಕೌಂಟ್ ಒಂದು 5 ಫ್ರೇಮ್ ಸೆಲೆಕ್ಟ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಪ್ಲಾಂಟ್ಸ್ ಬೇಕು. ನೋಡಿ ನಮ್ಗೆ ತುಂಬ ಹಾಗೆ ಬಂದಿರೋಳು. ಇವಾಗ ಆಲ್ಮೋಸ್ಟ್ 4:15. ಫುಲ್ ಮಳೆ ಬರ್ತಿದೆ. ಇನ್ನು ಮನೆಗೆ ಹೋಗಿಲ್ಲ. ಮನೆಗೆ ಹೋಗಿ ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಮತ್ತೆ ಬರೋಣ. ಎಸ್, ಫೈನಲಿ ಇವತ್ತಿನ ಸಂಡೇ ಕಂಪ್ಲೀಟ್ ಮಾಡಿದ್ದೀನಿ. ಆಲ್ಮೋಸ್ಟ್ ಕೆಲಸಗಳೆಲ್ಲ ಮುಗೀತು. ಸುಸ್ತಾಗ್ಬಿಟ್ಟಿದೆ. ಮಲ್ಕೊಳ್ಳೋಣ ಅಂತ 1 ಅವರ್ ಮಲಗಿ ಎದ್ದು ಸಂಜೆ ದಾಂಡಿಯಾಗಿ ಹೋಗಬೇಕು ಅಂತ ಅಂದ್ಕೊತಾ ಇದ್ದೀವಿ. ಬಟ್ ಇನ್ನೂ ಹೋಗೋ ಪ್ಲ್ಯಾನ್ಸ್ ಯಾವುದೇ ರೀತಿ ಇಲ್ಲ. ಎದ್ದ ಮೇಲೆ ನೋಡೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಡೂ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್. ನೋಡಿ, ಥ್ಯಾಂಕ್ ಯು.